ಗೆಳತಿಯರ ಜೊತೆ ಸಂಗೀತವನ್ನು ಹಾಡುತ್ತಾ ನಾಟ್ಯವನ್ನು ಮಾಡಿ ನಟರಾಜನ ಕೃಪೆಯನ್ನು ಬೇಡುವ ಸಮಯದಲ್ಲಿ ನಿಮ್ಮ ದೂತನನ್ನ ಕಳಿಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ವಿಚಾರ ಏನು ತಿಳಿಸಿ ಎನ್ನ ಮುಂದೆ. ಆಹೋ ಎನ್ನ ಮುದ್ದು ಮೋಗದ ಮಗಳಾದ ರೇಣುಕ, ನೀನು ಸುದ್ದಿ ಬೂಥಲಾಗಿ ಮಾಡುವ ಗೌರಿ ಪೂಜೆ, ಅತಿಥಿಗಳಿಗೆ ಉಪಚಾರ, ಅನ್ನದಾನ, ಗುರುಹಿರಿಯರ ಸೇವೆ, ಮಹಾಪಂಡಿತರ ಪ್ರವಚನ ಉಪದೇಶ ಆಲಿಸುತ್ತಾ ಸೌಖ್ಯದಿಂದಿರುವ ಮಗಳೇ ಸಂಪನ್ನಳೆ ಸುಜಿ ಅನ್ನ ದಾನವು ಎನ್ನ ಕಾಯಕವು, ಅನ್ನ ದಾನ ಎನ್ನ ಕಾಯಕವು, ಗುರುಪದೇಶದಿ ಎನ್ನ ಮನವು, ತಂದೆ ಗುರುಪದೇಶದಿ ಎನ್ನ ಮನವು. ಕಾಶ್ಮೀರದ ದೊರೆ ನೀನು, ನಿನ್ನ ಕುವರಿಯು ರೇಣುಕನ. ತಂದೆ ಶುಚಿ ಭೂತಳಾಗಿ ಗೌರಿ ಪೂಜೆಯನ್ನು ಮಾಡುತ್ತಾ ನಿತ್ಯವೂ ಅನ್ನ ಸಂತರ್ಪಣ, ಗುರು ಹಿರಿಯರ ಸೇವೆ, ಪ್ರವಚನವನ್ನು ನಡೆಸುತ್ತಲೇ ಇರುವುದು ತಂದೆಯ ಜನಕ ಇದೆ ಎನ್ನ ದಿನನಿತ್ಯದ ಕಾಯಕ. ಅಮ್ಮ ನಂದಿನಿ, ಅಂದೇ ಈ ಸಿಕ್ಕ ವಯಸ್ಸಿಗೆ ನೀನು ಬುದ್ಧಿಶಾಲಿ ಆಗಿರುವುದನ್ನು ಕಂಡು ಎನ್ನ ಮನಕ್ಕೆ ಮಹಾನಂದವಾಯಿತು. ಮಗಳೇ ರೇಣುಕಾ, ಜನಕ ನಿನ್ನ ಸದ್ಗುಣವನ್ನು ಮೆಚ್ಚಿದೆ. ನಿನ್ನ ಮನೋಬಯಕೆ ಏನಿರುವುದು ಅದನ್ನು ಕೇಳು. ತಕ್ಷಣವೇ ನಡೆಸಿಕೊಂಡವನ ಪ್ರೇಮದ ಪುತ್ರಿ, ಸದ್ಗುಣ ಸರಿತ್ರಿ. ಇನ್ನೊಂದು ವಿಚಾರ ಇರುವುದು. ಅದೇನು ಹೇಳು ಮಗಳೇ. ಮಗಳೇ ಸಹಜವಾಗಿ ನಡೆಸಿಕೊಡುವ ಮಗಳೇ. ಮಾತು ಕೊಡದೆಯಾ? ಮಾತು ಸಹಜವಾಗಿ ಕೊಡುವ ಮಗಳೇ. ಅದೇನೆಂದು ಹೇಳಲೆ? ಅದೇನು ಚೆನ್ನಾಗಿ ಹೇಳ ಮಗಳೇ. ಹೇಳಬೇ ತಂದೆ. ಏನು ಹೇಳ ಮಗಳೇ. ಮಲಪ್ರಭಾ ನದಿಗೆ ಸ್ನಾನಕ್ಕೆ ಹೋಗುವೆನಾ, ಮಲಪ್ರಭಾ ನದಿಗೆ ಸ್ನಾನಕ್ಕೆ ಹೋಗುವೆನಾ, ಅನುಮತಿ ಕೊಡಬೇಕನೇನೋ ತಂದೆ, ಅನುಮತಿ ಕೊಡಬೇಕನೇನೋ. ಕಾಶ್ಮೀರದ ದೊರೆನೇನೋ ನಿನ್ನ ಕುವರಿಯು ರೇಣುಕನ. ತಂದೆ ಇನ್ನೇನು ಬೇಡಲಿ, ಈ ಕಾಶ್ಮೀರದಲ್ಲಿರುವ ಸಿರಿ ಸಂಪತ್ತು ಸ್ಥಿರವಾಗಿರಲೆಂದೇ ನಾನು ಬೇಡಿಕೊಂಡೆನು. ಜನಕ ಮಗಳೇ ರೇಣುಕಾ, ಆದರೆ ಇನ್ನೊಂದು ವಿಚಾರ. ಅದೇನು ಕೇಳ ಮಗಳೇ. ಅಪ್ಪಯ್ಯ ಮಗಳೇ ರೇಣುಕಾ, ಮಲಪ್ರಭಾ ನದಿಗೆ ಸ್ಥಾನಕ್ಕೆ ಹೋಗುವೆನೋ, ಅನುಮತಿಯನ್ನು ಕೊಡು ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ. ಆಹೋ ಎನ್ನ ಪ್ರೀತಿಯ ಮುತ್ತು ಮೋಗಕ್ಕೆ ಪಾತ್ರಳಾದ ರೇಣುಕಾ, ಇದೇನು ದೊಡ್ಡ ಮಾತನ್ನು ಎನ್ನ ಮುಂದೆ ಕೇಳುವೆಯೋ? ಹೌದು ಅಪ್ಪಯ್ಯ. ನಿನಗೆ ಸಮ್ಮತವಾದ ಕಾರ್ಯ ನನಗೆ ಸಮ್ಮತವಲ್ಲವೇ? ಈಗಲ ಮಲಪ್ರಭಾ ನದಿಗೆ ತೆರಳಿ ಸ್ನಾನ ಸಂಧಾನ ವಂದನೆಯನ್ನು ಮಾಡಿಕೊಂಡು ಬಾ ಮಗಳೇ. ಸತ್ಯದ ಸತ್ಕಾರ್ಯ ಸಂಪನ್ನಳೆ. ನಿನ್ನೆಷ್ಟು ಉಂಟಾಗಲಿ ತಂದೆ. ತಂದೆ ಅನುಮತಿಯನ್ನು ಪಡೆದೆನು, ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಬಂದೆನು. ಚಮದಗ್ನಿ
ಕೈಲಾಸವಾಸ ಈಶವಾಯ ಕೈಲಾಸವಾಸ ಧಾರಂದು ಕೇಳಿದೆ. ಮಾನವ ಸ್ವಾಮಿ, ಮುನ್ನುಗ್ಗಿ ಬರುವ ಷಡ್ವರ್ಗ ಗುಣಗಳಿಗೆ ಬಲಿಯಾಗಿ ಧರ್ಮ ಅಧರ್ಮ ವಿಚಾರವಿಲ್ಲದೆ ಹಿಂಸೆ ಅಹಿಂಸೆ ಭೇದ ಭಾವವನ್ನು ಅರಿಯದ ಮೂರ್ಖರ ಗರ್ವಹರಣ ಮಾಡಿ ಎನ್ನ ಪಣಿಗಳು ಉದಯಿಸುವ ಕ್ರೋಧಾಗ್ನಿಯಿಂದ ಜಯಿಸಿ ದುಷ್ಟರ ಹಷ್ಟವಾಸವನ್ನು ನಷ್ಟಗೊಳಿಸಿ ವೃತ್ತಿಯ ಸಮುದಾಯದ ಕ್ರೋಧಾಗ್ನಿಯಿಂದ ಧರಿಸಿ ಪ್ರಬಲ ಪ್ರಖ್ಯಾತನೆಂದೆನಿಸಿ ಅಷ್ಟಮದಂಗಳ ಮೆಟ್ಟು ದುಷ್ಟ ಗುಣಂಗಳಂ ಕುಟ್ಟು ಪಂಚಾಕ್ಷರಿ ನಾಮಂ ಪಠಿಸುತ್ತ ಯಾವತ್ ಮುನಿ ವೃಂದದೋ ಶ್ರೇಷ್ಠ ಕಲಿತಿ ಲೋಕನಂದು ದಾರನ್ನು ಕೇಳುವ ನೀನು ದಾರು ಸೂತ ಹೇಳು ನಿನ್ನ ನಾಮಾಗಿದ. ಓ ಸ್ವಾಮಿ, ನಾವು ಧಾರಂದರೆ ಬ್ರಹ್ಮನ ಹೆಂಡತಿ ಸರಸ್ವತಿ, ಮನ್ಮಥನ ಹೆಂಡತಿ ರತಿ, ಕೌರವನ ಹೆಂಡತಿ ಭಾನುಮತಿ, ನನ್ನ ಹೆಂಡತಿ ಕುಶಲವತಿ, ನನ್ನ ಹೆಸರು ಸಾರಥಿ ಎಂದು ಕರೆಯುತ್ತಾರೆ ಸ್ವಾಮಿ. ಸಜ್ಜನಾ ಪ್ರೇಮಿ ಸಾರಥಿ ಸ್ವಾಮಿ, ನಮ್ಮ ನಾಮಾಂಕಿತವೇನೆಂದರೆ ಅದೇನು ಸ್ವಾಮಿ? ಸಿಟ್ಟಿನೋಳು ಉತ್ಕೃಷ್ಟ